ಮಸ್ತ ಗಾಡಿ ಆಚೆ ತಿಳಿದವ್ರು ಪೊಲೀಸರು ಎಲ್ಲ ಸೀದಾ ಎತ್ಕೊಂಡು ಹೋಗ್ತವ್ರೆ. ಪೊಲೀಸರು ಈಗೆಲ್ಲ ಆ ಗಾಡಿ ಇಳಿತಾವ್ರೆ. ವೀಲಿಂಗ್ ಗಾಡಿಗಳು ಸ್ವಲ್ಪ ಆಲ್ಟ್ರೇಷನ್ ಗಾಡಿಗಳು ಎಲ್ಲ ಲಾಕ್ ಮಾಡೋಣ ಅಂತ. ಎಷ್ಟು ದೇವಸ್ಥಾನ ಅಂತ ಫುಲ್ ಎಷ್ಟೈತೆ. ಫೋಟೋ ಗಿಟೆಲ್ಲ ತೆಗಿಸ್ಕೊಂತಾರೆ. ಫುಲ್ಲು ಗೈಸಿ ಎಲ್ಲ ಬಂಕಾಗಿ ರೆಡಿ ಆಗಿದ್ರಲ್ಲ ಹುಡುಗರು. ನಾವೆಲ್ಲ ಮಸ್ತಾಗಿ ರೆಡಿಯಾಗಿ ಇವಾಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಮಸ್ತಾಗಿ ಕಂಟಿನ್ಯೂ ಮಾಡ್ತೀನಿ ಓದ್ತಾ ಹಂಗೆ ಆನ್ ದ ವೇ ಎಲ್ಲ ಫುಲ್ ಮಸ್ತಾಗೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ. ಈಗ RX ಸ್ವಲ್ಪ ನೀರು ಮೇಲಿಂದ ಬಿದ್ದು ಇದಾಗಿದೆ, ಅದಕ್ಕೋಸ್ಕರ ವರ್ಷಕ್ಕೆ ಅಂತ ಬಟ್ಟೆ ತಗೊಂಬರೋಕ್ಕೆ ಹೋಯ್ತು ಅಣ್ಣ. ಹಾಯ್ ಹೇಳೋ ಎಲ್ಲರೂ. ಇನ್ನಿನಾಳಲ್ಲಿ ಹಾಯ್ ಎಲ್ಲರಿಗೂ. ಆಯ್ಕೆ ಶಾಲೆ 8 ಗಂಟೆ ಆಗೈತೆ. ಈಗ ಹೋಗೋಣ ನಾವು, ನೋಡೋಣ. ಟೈಮ್ ಆಲೇ ಆಗೈತೆ 8:15 8:15 ಆತ ಬಂದೈತೆ ಆಲೇ. ನೋಡೋಣ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 9 ಗಂಟೆ ಆಗ್ಬೋದು. ಟ್ರಾಫಿಕ್ ಅಲ್ವಾ, ಏನಿಲ್ಲ ಅಂದ್ರೆ 1 ಅವರ್ ಬೇಕು. 1 ಅವರ್ಗೆ ಆಗುತ್ತೆ ಬರ್ರಿ. ಟ್ರಾಫಿಕ್ ಇವಾಗೇನು ಆಲ್ಮೋಸ್ಟ್ ಟ್ರಾಫಿಕ್ ಇರಲ್ಲ ಅನಿಸ್ತಿದೆ. ನೋಡೋಣ. ದಸರಾ ಟೈಮು ಇದ್ದೇ ಇರುತ್ತೆ. ದೇವಸ್ಥಾನ ಟೆಂಪಲ್ಗೂ ಹೆವಿ ರಶ್ ಇರುತ್ತೆ, ಅದಕ್ಕೆ ಬೇಗ ಬಿಟ್ಟಿದ್ದೀವಿ. ಇವಾಗ ಮಳೆ ಅನ್ಕೊಂಬಿಟ್ಟು ಮಸ್ತ ಗಾಡಿ ಆಚೆ ತಿಳಿದವ್ರು ಪೊಲೀಸರು ಎಲ್ಲ ಸೀದಾ ಎತ್ಕೊಂಡು ಹೋಗ್ತವ್ರೆ. ಪಾರ್ಕಿಂಗ್ ಇಲ್ಲೇ ಮಾಡಿದ್ದೋ ಗಾಡಿನ. ನೈಟೆಲ್ಲ ಮಸ್ತು ಫುಲ್ಲು ಸೈಕು ನೈಟೆಲ್ಲ ಗಾಡಿ. ಹಾಂ, ನಿದ್ದೆ ಏನೂ ಇಲ್ಲ ಅಲ್ಲಿ, ಹೊಸ ಜಾಗ. ಅದಕ್ಕೆ ಗಾಡಿಗಳೆಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಿದ್ದು. ಫುಲ್ ಸೈಕ್ ಅಂದ್ಕೊಟ್ರಿ ಗಾಡಿಗಳು. ಏನಾಗ್ತವೆ ಅಂತ ಏನಾಯ್ತು ಅಂತ ಇನ್ನೂ ನೋಡ್ತಿದ್ದೋ ಗಾಡಿಗಳಿಗೆ ಮಾತ್ರ. ಆದರೆ ಮಸ್ತಾಗಿ ಏನೂ ಆಗಿಲ್ಲ. ಮಸ್ತಾಗಿ ಹೆಂಗೆ ನಿಲ್ಸಿದ್ರು ಹಂಗೆ ನಿಂತವೆ ಗಾಡಿಗಳು. ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಇವಾಗ ಅಂದೇವೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಚಾನಲ್ಗೆ ಯಾರೋ ಹೊಸಬ್ರಿಗೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಿ ಅಂತ ಹೇಳ್ತಾ ಬನ್ನಿ ಗೈಸ್, ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಗೈಸ್ ಈಗ ಚಾಮುಂಡಿ ಬೆಟ್ಟಕ್ಕೆ ಅಂದವೇ ಹೋಗ್ತಾಯಿದ್ದೀವಿ. ಇಲ್ಲಿಂದ ನಮ್ಮ ರೂಮಿಂದ ಬಂದು ಅಲ್ಲಿಂದ 19 ಕಿಲೋಮೀಟ್ರ್ ಇತ್ತು. ಇವಾಗ ನೋಡೋಣ, ಒಂದು ½ ಅವರ್ ಒಳಗೆ ರೀಚ್ ಆಗಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ಟ್ರಾಫಿಕ್ ಏನು ಅಷ್ಟೊಂದು ಇಲ್ಲ ಅನಿಸ್ತೈತೆ. ನೋಡೋಣ, ಅಲ್ಲಿ ಬೆಟ್ಟದ ಹೆವಿ ಟ್ರಾಫಿಕ್ ಇದ್ದರೆ ಸ್ವಲ್ಪ ಲೇಟ್ ಆಗ್ಬೋದು. ಫುಲ್ ಹಂಗೆ ಹೋದ ರೀಚ್ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಹೊಸ್ದಾಗೆ. ಎಲ್ಲರೂ ಯಾರನ್ನ ವೀಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಬೇಗ ವೀಡಿಯೋಗೊಂದು ಲೈಕ್ ಕೊಟ್ಕೊಟ್ರಿ ಗಾಯ್ಸ್. ಶಾಲೆ ಎಂಟ್ರೆನ್ಸಿಗೆ ಬಂದು ರೀಚ್ ಆಗಿದ್ದೀವಿ. ಈಗ ಹೋಗ್ತಿದ್ದೀವಿ. ಇನ್ನೇ ಎಷ್ಟು ಕಿಲೋಮೀಟ್ರ್ ಐತಲ್ಲ? ಇನ್ನೇ ಎಷ್ಟು ಕಿಲೋಮೀಟ್ರ್ ಐತಿ ಇಲ್ಲಿಂದ? ಕರೆಕ್ಟಾಗಿ ಸ್ಟ್ರೈಟ್ ಇನ್ನೂ 4 ಕಿಲೋಮೀಟ್ರ್ ಇದೆ. ಸ್ಟ್ರೈಟ್ ಒಂದೇ ರೋಡ್ ಇದೆ. ಫುಲ್ಲು ಒಂದೇ ಸ್ಟ್ರೈಟ್ ರೋಡು.
ಹಿಂದೆ ಅವ್ರ ಹಂಗಾರೆ ಇನ್ನು ಅಷ್ಟೊಂದೇನು ಘಾಟ್ ಇಲ್ಲ. ಒಂದು ಹೇಳ್ಬೇಕು ಅಂದ್ರೆ ಒಂದು ತಕ್ಕ ಮಟ್ಟಿಗೆ ಐತೆ ಅಷ್ಟೇ. ತಕ್ಕ ಮಟ್ಟಿಗೆ ಚೆನ್ನಾಗೈತೆ ಘಾಟ್ ಮಾತ್ರ. ಮಸ್ತ್ ವೀಲ್. ಇನ್ನೂ ಬೆಳಗ್ಗೆ ಬರ್ಬೇಕಾಯ್ತು ನಾವು, ಇನ್ನೂ ಚೆನ್ನಾಗಿರೋದಲ್ವಲ್ಲ. ಇನ್ನು ಬೆಳಗ್ಗೆ ನಿಮ್ಗೆ ಮಸ್ತ್ ವ್ಯೂ ಇನ್ನೂ ಸಕ್ಕತ್ತಾಗಿರೋದು ಅನ್ಸುತ್ತೆ. ಒಂದು 8 ಗಂಟೆಗೆ ಬಂದಿದ್ವಿ. 8:15 ಆಗೋಯ್ತು ಅಲ್ಲಿ ಬಿಡೋಷ್ಟು ಕಾಲೇ. ನಾವು ಬರ್ಬೇಕಾಯ್ತಿದ್ದು ಎಷ್ಟು ಗಂಟೆಗೆ ಅಂದರೆ ಒಂದು 7 ಗಂಟೆ ಇಲ್ಲ 7 ಗಂಟೆಗೆ ಗುಮ್ಮಿಡ್ಬೇಕಾಯ್ತಿದ್ದು ಅಲ್ಲೇ ಘಾಟಿಗೆ. ಸ್ವಲ್ಪ ವ್ಯೂ ಎಲ್ಲ ಸಕ್ಕತ್ತಾಗಿರೋದು. ಇನ್ನೂ ಬೇಗ ಬಂದಿರಿ, ಇನ್ನೂ ಸೈಕಾಗಿರೋದು ವ್ಯೂ ಮಾತ್ರ. ಇನ್ನೂ ಬೇಗ ಬಂದಿದ್ರೆ ಇನ್ನೂ ಸೈಕಾಗಿರೋದು ಈ ಕಡೆ ಸೈಡೆಲ್ಲ. ಕ್ಲೌಡ್ ಎಲ್ಲ ಇರೋದಲ್ಲ. ಹ್ಞೂ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಹೋಗಿ ಬಂದ್ಬಿಡ್ತಾವ್ರು ಬೇಗನೆ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗೈತೆ. ವಿಡಿಯೋ ಮಾಡ್ತಿದ್ದಿ? ಮಾಡ್ಕೊಂತೀನಿ ಅದ್ರಾಗ ಮಾಡ್ತಾ ಇದ್ದೀನಿ. ಅದು ದೂರದೆಲ್ಲ ಕ್ಯಾಪ್ಚರ್ ಆಗಲ್ಲ. ಪಾರ್ಕಿಂಗ್ ಐತಲ್ವ ಅಲ್ಲಿ? ಯಾರೇ ಇಬ್ರು ಮಸ್ತಾಗಿ ಹೋದವ್ರು ಕಾರಾಗಿ ಹೋಗ್ಕೊಂಡವ್ರಾಗ ಮಸ್ತಾಗಿ ವಿಂಡೋ ತೆಕ್ಕೊಂಡು ಮಸ್ತ್ ಕಾರಾಗಿ ಎಂಜಾಯ್ ಮಸ್ತಾಗಿ ಆರಾಮಾಗಿ ಆಚೆ ನೋಡ್ಕೊಂಡು ವೆದರ್ ನೋಡ್ಕೊಂಡು ಮಸ್ತಾಗಿ ಹೋಗ್ಬೋದು ಅಂದ್ಕೊಳ್ರಿ. ಪೊಲೀಸ್ ಜೀಪ್ ಕೂಡ ಭಾರಿ ಅದಾವಪ್ಪ ಇಲ್ಲಿ. ಅವಲಿಂದ ಒಂದು ಏನಿಲ್ಲ ಅಂದರೂ ಒಂದು 10 ಜೀಪ್ ಹೋದಾವೆ. ಅವಲಿಂದ ಮೇಲೆ ಹೋತಾವೆ, ಇಳಿತಾವೆ, ಇಳಿಕೆ. ಸ್ವಲ್ಪ ಟ್ರಾಫಿಕ್ ಅವರು ಕಂಟ್ರೋಲ್ ಮಾಡ್ಬೇಕು, ಅದಕ್ಕೋಸ್ಕರ ಅಷ್ಟೇ. ಆಲ ಬೈಕರ್ಸ್ ಎಲ್ಲ ಹೋಗ್ತಾವ್ರ ಮನೆಗಡಿಕೆ. ಅವರೆಲ್ಲ ಬೇಗ ಹೊರಟೋದವ್ರು ಬೈಕರ್ಸ್ಗಳು ಯಾರನ್ನ ಬಂದರೆ. ನಾ ಎದ್ದಿದ್ದೆ ಕರೆಕ್ಟಾಗಿ 6 ಗಂಟೆಗೆ. ನಿದ್ದೆನೇ ಬರಲಿಲ್ಲ. ನೀವು ಯಾರು ಎದ್ದಿರಲಿಲ್ಲ ಅಷ್ಟೇ. ಇನ್ನೇ ನೈಟ್ ಮಲಗಿದೆ ಲೇಟ್ ಅಲ್ವಾ ನಾವು. 12-12:30 ಆಗೋಯ್ತು. ನಿದ್ದೆನೇ ಗೊತ್ತಿಲ್ಲ ಹೋಗಪ್ಪ ಅಂತ. ಎಷ್ಟಾಗಲೇ ಒಂದು ಕಾಲ ಆಗಿತ್ತು ನಾವು ಇದ್ದಾಗ. ಇಲ್ಲಿ ಟ್ರಾಫಿಕ್ ಆಯ್ತು ಅನಿಸ್ತದೆ. ಗಾಡಿಗಳು ಯಾಕಡೆ ಕಲ್ಲರಂಗ ಪೊಲೀಸರು ಈಗೆಲ್ಲ ಆ ಗಾಡಿಗೆ ಇಳಿತಾವ್ರೆ. ವೀಲಿಂಗ್ ಗಾಡಿಗಳು, ಸ್ವಲ್ಪ ಆಲ್ಟ್ರೇಷನ್ ಗಾಡಿಗಳು ಎಲ್ಲ ಲಾಕ್ ಮಾಡೋಣ ಅಂತ. ಪಾರ್ಕಿಂಗ್ ಎಲ್ಲ ಒಳ್ಳೆ ವ್ಯವಸ್ಥೆ ಮಾಡೋರೆ. ಮುಂಚೆ ಇರಲಿಲ್ಲ. ಎಲ್ಲಕ್ಕ ನಾವು 4 ವರ್ಷದಿಂದ ಸ್ಟ್ರೈಟ್
20 ಕೊಡೋಣ 20 ಕೊಡೋಣ ಆಟೋ ಪಾರ್ಕಿಂಗ್ ಓಡ್ತಾ ಇದೆ ಇವರು 10 ರೂಪಾಯಿ ಒಂದು ಗಾಡಿ ಪಾರ್ಕಿಂಗ್ ಸ್ವಲ್ಪ ಹೊರ್ತೈತೆ ಅನಿಸ್ತದೆ. ಯಾಕಂದರೆ ಗಾಡಿಗಳೆಲ್ಲ ಸೇಫ್ಟಿ. ನಿಮ್ಮದಾಗಿ ಇಲ್ಲಿ ಗಾಡಿ ಹಾಕಿ ಹೋಗ್ಬಿಟ್ರೆ ಒಳ್ಳೆ ಗ್ಯಾಪು. ನೆಮ್ಮದಿಯಾಗಿ ಇಲ್ಲಿ ಗಾಡಿ ಹಾಕಿ ಹೋಗ್ಬಿಟ್ರೆ ಮಸ್ತಾಗಿ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೆ ಬಂದರೂ ನಡೀತೈತಿ. ಪಾರ್ಕಿಂಗ್ ಮಾಡ್ಬಿಟ್ಟು ಈಗ ದೇವಸ್ಥಾನ ದರ್ಶನಕ್ಕೆ ಹೋಗ್ಬೇಕು. ಇವಾಗ ಮಸ್ತಾಗೆ ದರ್ಶನಕ್ಕೆ ರಶ್ ಇರುತ್ತೆ ಅನಿಸ್ತದೆ. ಆದರೂ ದರ್ಶನ ಮಾಡೋಕ್ಕೆ ಹೋಗಲೇಬೇಕು. ಹೋಗೋದೀಗ ಲೆಸ್ಕೋ ಬನ್ನಿ ಹೋಗೋಣೀಗ. ಆಯ್ತು ಹೆವಿ ರಶ್ ದೇವಸ್ಥಾನ ಅಂತ ಫುಲ್ ಹೆವಿ ರಶ್ ಐತೆ. ಫೋಟೋ ಗೀಟೋ ಎಲ್ಲ ತೆಗೆಸ್ಕೊಂತವ್ರೆ. ಸುಮ್ಮನೆ ಹೆವಿ ರಶ್ ಐತಂತು. ಫುಲ್ ಹೆವಿ ರಶ್ ಐತೆ. ದಸರಾ ಸೀಸನ್ ಅಲ್ವಾ, ಆ ಕಡೆ ಪಾರ್ಕಿಂಗ್ ತಾವು ರಶ್ಶು, ಎಲ್ಲ ರಶ್ಶು, ಎಲ್ಲ ಕಡೆ ರಶ್ಶು.